ಯತ್ನಾಳ್ ಹೇಳೋ ರೀತಿಯಲ್ಲಿ ಹೇಳ್ಬೇಕಾಯ್ತು ವಿಜಯೇಂದ್ರ. ಯಡಿಯೂರಪ್ಪ ಅವ್ರ ತಂದೆನ ಜೈಲಿಗೆ ಕಳಿಸ್ತವ್ರು ಯಾರ್ರೀ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗಲೇ ಜೈಲಿಗೆ ಕಳಿಸ್ಲಿಕ್ಕೆ ಕಾರಣ ಯಾರು? ಇದೇ ವಿಜಯೇಂದ್ರ ಅಲ್ವೇ ಮಗ? ಅಪ್ಪನ ಸೈನ್ ಮಾಡಿಬಿಟ್ಟು ಇವರು ಇವತ್ತು ರಾಜ್ಯಕ್ಕೆ ಅಧ್ಯಕ್ಷರೇ. ಇದು ನಾನು ಮೊದಲನೇ ದಿವಸನೇ ನಾನು ಮಾತಾಡಿದ್ದೀನಿ. ಇದನ್ನು ವಿಜಯೇಂದ್ರ ಅಧ್ಯಕ್ಷ ಆದ ಮೊದಲನೇ ದಿವಸನೇ ಹೇಳಿದ್ದೀನಿ. ಹಾಗಾಗಿ ತನ್ನ ಸ್ವಂತ ತಂದೆಯನ್ನೇ ಲಂಚ ತೊಗೊಂಡು ತಂದೆ ಮೇಲೆ ಬಂದು 20 ಕೋಟಿ RTGS ತೊಗೊಂಡಿಲ್ವೇನ್ರಿ? ಯಾರಾದರೂ RTGSಯಲ್ಲಿ ಲಂಚ ತಗೋತಾರಾ? ಯತ್ನಾಳ್ ಹೇಳೋ ರೀತಿಯಲ್ಲಿ ಹೇಳ್ಬೇಕಾಯ್ತು ವಿಜಯೇಂದ್ರ. ಯಡಿಯೂರಪ್ಪ ಅವ್ರ ತಂದೆನ ಜೈಲಿಗೆ ಕಳಿಸ್ತವ್ರು ಯಾರ್ರೀ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗಲೇ ಜೈಲಿಗೆ ಕಳಿಸ್ಲಿಕ್ಕೆ ಕಾರಣ ಯಾರು? ಇದೇ ವಿಜಯೇಂದ್ರ ಅಲ್ವೇ ಮಗ? ಅಪ್ಪನ ಸೈನ್ ಮಾಡಿಬಿಟ್ಟು ಇವರು ಇವತ್ತು ರಾಜ್ಯಕ್ಕೆ ಅಧ್ಯಕ್ಷರೇ. ಇದು ನಾನು ಮೊದಲನೇ ದಿವಸನೇ ನಾನು ಮಾತಾಡಿದ್ದೀನಿ. ಇದನ್ನು ವಿಜಯೇಂದ್ರ ಅಧ್ಯಕ್ಷ ಆದ ಮೊದಲನೇ ದಿವಸನೇ ಹೇಳಿದ್ದೀನಿ. ಹಾಗಾಗಿ ತನ್ನ ಸ್ವಂತ ತಂದೆಯನ್ನೇ ಲಂಚ ತೊಗೊಂಡು ತಂದೆ ಮೇಲೆ ಬಂದು 20 ಕೋಟಿ RTGS ತೊಗೊಂಡಿಲ್ವೇನ್ರಿ? ಯಾರಾದರೂ RTGSಯಲ್ಲಿ ಲಂಚ ತಗೋತಾರಾ?